ತಿಂಗಳಿನಿಂದ ಕಾದು ಕಾತರಿಸಿದ್ದ ಅಭಿಮಾನಿಗಳಿಗೆ ಹುಟ್ಟುಹಬ್ಬದ ದಿನದಂದು ಭರ್ಜರಿ ಹೋಳಿಗೆ ಊಟ ಹಾಕಿಸಿದ್ದಾರೆ ನಟ ದರ್ಶನ್. ಜೊತೆಗೆ ವೈರಿ ಪಡೆಗೆ ಶಾಕ್ ಕೂಡ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ನಂತರ ದರ್ಶನ್ರ ಮಾರ್ಕೆಟ್ ಇಳಿದಿದೆ ಎಂದವರಿಗೆ ಮರ್ಮಾಘಾತ ನೀಡಿರುವ ದರ್ಶನ್ ಆನೆ ನಡೆದದ್ದೇ ದಾರಿ ಎನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ತಮ್ಮ 48ನೇ ಹುಟ್ಟುಹಬ್ಬದ ದಿನದಂದು ದರ್ಶನ್ ಎತ್ತಿದ ಅವತಾರ ಎಷ್ಟು, ಅವರು ಖಡಕ್ ಸಂದೇಶ ರವಾನಿಸಿದ್ ಹೇಗೆ, ಡೆವಿಲ್ ಟೀಸರ್ ಮೂಲಕ ದರ್ಶನ್ ಚಾಲೆಂಜ್ ಮಾಡಿದ್ದು ಯಾರಿಗೆ, ಹೇಗಿತ್ತು ದರ್ಶನ್ರ ಹುಟ್ಟುಹಬ್ಬದ ಅಬ್ಬರ, ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಹುಟ್ಟಿದ ಹಬ್ಬದಂದೇ ದರ್ಶನ್ ಜಬರ್ದಸ್ತ್ ಸವಾಲ್, ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜ್, ಎಲ್ಲೆಡೆ ಡಿ ಫೆಸ್ಟಿವಲ್. ಈ ವರ್ಷ ಹುಟ್ಟುಹಬ್ಬ ಎಂದಿನಂತೆ ಇರೋದಿಲ್ಲ ಅನ್ನೋದು ಆವಾಗ್ಲೇ ಪಕ್ಕಾ ಆಗಿತ್ತು. ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆರೋಪಿ ಅಂತ ಬಂಧನವಾದ್ರೋ ಡಿ ಬಾಸ್ ಸಾಮ್ರಾಜ್ಯವೇ ನಲಗಿ ಬಿಟ್ಟಿತ್ತು. ಸ್ಟಾರ್ ನಟನೊಬ್ಬ ಈ ರೀತಿ ಕೊಲೆ ಆರೋಪ ಹೊತ್ತು ಜೈಲು ಪಾಲಾಗಿದ್ದು ಭಾರತೀಯ ಸಿನಿಮಾ ರಂಗದ ಇತಿಹಾಸದಲ್ಲಿ ತೀರಾ ಕಡಿಮೆ. ಅಂಥದ್ದೊಂದು ಕಳಂಕ ಹೊತ್ತು ಬಿಟ್ರು ದರ್ಶನ್. ಈ ಆರೋಪ ಅವರ ಕರಿಯರ್ ಅನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಆತಂಕ ಸಹಜವಾಗಿತ್ತು. ಹಾಗಾಗಿ ದರ್ಶನ್ ಕರಿಯರ್ ಫಿನಿಶ್ ಅಂತಾನೆ ಕೆಲವರು ಶರ ಬರೆದು ಬಿಟ್ರು. ದರ್ಶನ್ ಮೇಲೆ ಹಾಕಿದ್ದ ಪ್ರಕರಣಗಳು ಸಾಮಾನ್ಯವಾದವೂ ಆಗಿರಲಿಲ್ಲ. ಕೊಲೆ, ಕಿಡ್ನಾಪ್, ಸಂಚು ಸೇರಿದಂತೆ ಹಲವು ಕೇಸ್ನಲ್ಲಿ ದರ್ಶನ್ರನ್ನ ಬಂಧಿಸಲಾಗಿತ್ತು. ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆಯೂ ಆಗಬಲ್ಲ ಪ್ರಕರಣಗಳಾವಾಗಿದ್ವು. ಹಾಗಾಗಿ ದರ್ಶನ್ ಕರಿಯರ್ ಮುಗಿತು ಅಂತ ಕೆಲವರು ಮಾತಾಡ್ಕೊಂಡ್ರು. ಈಗಾಗಲೇ ಅರ್ಧ ಚಿತ್ರೀಕರಣ ಆಗಿರುವ ಡೆವಿಲ್ ನಿರ್ಮಾಪಕರ ಕತೆ ಅಷ್ಟೇ ಅಂತಾನೂ ಮೂಗು ಮುರಿದಿದ್ದವರಿದ್ರು. ದರ್ಶನ್ ವಿರೋಧಿ ಬಣ ಅಂತೂ ಹುಗ್ಗಿ ಜೊತೆಗೆ ತುಪ್ಪ ಬೆರೆಸಿ ತಿಂದಾಗಿತ್ತು. ಕೊಲೆ ಆರೋಪ ಹೊತ್ತು ದರ್ಶನ್ ಜೈಲು ಸೇರಿದ ನಂತರ ಅವರು ವಿಪರೀತ ಬೆನ್ನುಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆ ಕಾರಣಕ್ಕಾಗಿ ಜಾಮೀನು ಪಡ್ಕೊಂಡು ಚಿಕಿತ್ಸೆ ಕೂಡ ಪಡ್ಕೊಂಡ್ರು. ಆಪರೇಷನ್ ಹೊರತಾಗಿ ಆ ನೋವಿಗೆ ಮುಕ್ತಿ ಇಲ್ಲ ಅಂತ ವೈದ್ಯರು ಹೇಳಿದಾರಂತೆ. ಹಾಗಾಗಿ ಸರ್ಜರಿ ಮಾಡಿಸ್ಕೊಳ್ಳದೆ ವಿಧಿ ಇಲ್ಲ. ಈ ನೋವಿನ ನಡುವೆಯೂ ಫ್ಯಾನ್ಸ್ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಬೇಕು ಅನ್ನೋ ಹಂಬಲ ದರ್ಶನ್ ಅವರಿಗಿತ್ತು. ಆದ್ರೆ ಹೆಚ್ಚು ಹೊತ್ತು ನಿಂತ್ಕೊಳ್ಳೋಕೆ ಆಗದೆ ಇರುವ ಕಾರಣದಿಂದ ಫ್ಯಾನ್ಸ್ ಜೊತೆಗಿನ ಸೆಲೆಬ್ರೇಷನ್ ಕೈ ಬಿಟ್ಟಿದ್ರು. ಆದ್ರೆ ತಮ್ಮನ್ನ ನಂಬಿರುವಂತಹ ಫ್ಯಾನ್ಸ್ಗೆ ದರ್ಶನ್ ನಿರಾಸೆ ಮಾಡಿಲ್ಲ. 100 ಜನ ಸಾವಿರಾರು ಕಣ್ಣು ಇಷ್ಟು ದಿವಸ ಬಿದ್ದಿತ್ತು ಬಾಸ್ ಮೇಲೆ. 16 ಬಂದಿದೆಯಲ್ಲ, ಎಲ್ಲರ ಕಣ್ಣು ಆಸೆಯಾಗಿ ಒಳ್ಳೇದಾಗ್ಲಿ ಅಂತ ಹ್ಯಾಪಿ ಬರ್ತ್ಡೇ ಮಾಡಕ್ ಬಂದಿದ್ವಿ. ಬಾಸ್ ಇಲ್ಲ. ನೆಕ್ಸ್ಟ್ ವರ್ಷ ಬಂದು ಕೈಯೆಲ್ಲ ಕೊಟ್ಟು ಹೋಗ್ತಿದ್ವಿ. ಬಟ್ ಈ ವರ್ಷ ಎಲ್ಲ ತುಂಬಾ ಫೀಲಿಂಗ್ ಆಗ್ತಾಯಿದೆ. ವರ್ಷ ಚೆನ್ನಾಗಿರ್ಬೇಕು, 100 ಕಾಲ ಚೆನ್ನಾಗಿರ್ಲಿ ನಮ್ಮ ಬಾಸ್ ಅಂತ ನಾವು ಮಂಡ್ಯದಿಂದ ಬಂದಿದ್ವಿ. ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸ್ವಲ್ಪ ಬೇಜಾರು. ಬಾಸ್ ನೋಡೋಕ್ಕಾಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ, ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ, ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ. ಅದೇ ಥರನೇ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು. ಖುಷಿ ಆಯ್ತು, ನಮಗೇನು ತೊಂದರೆ ಇಲ್ಲ. ದರ್ಶನ್ ಹುಟ್ಟುಹಬ್ಬಕ್ಕೆ ಭರ್ಜರಿ ಗಿಫ್ಟ್. ದಾಸನ ಹುಟ್ಟುಹಬ್ಬಕ್ಕೆ ಡೆವಿಲ್ ಮಾಸ್ ಟೀಸರ್ ಸಿಡಿಪಿ ರಿಲೀಸ್ ಮಾಡಿ ವಿಶ್ ಮಾಡಿದ ಪತ್ನಿ ವಿಜಯಲಕ್ಷ್ಮಿ. ಬರೋಬ್ಬರಿ 8 ಚಿತ್ರಗಳ ಪೋಸ್ಟರ್ ರಿಲೀಸ್. ತರುಣ್ ಸುಧೀರ್ ನಿರ್ದೇಶನದ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್. ರಾಜ್ಯಾದ್ಯಂತ ದರ್ಶನ್ ಹೆಸರಲ್ಲಿ ಫ್ಯಾನ್ಸ್ ಪೂಜೆ. ನಾನಾ ಜಿಲ್ಲೆಗಳಲ್ಲಿ ದರ್ಶನ್ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು. ಈ ಬಾರಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ತಮ್ಮ ಫ್ಯಾನ್ಸ್ಗೆ ನಿರಾಸೆ ಮೂಡಿಸಿದ್ರು ದರ್ಶನ್. ವರ್ಷಕ್ಕೊಮ್ಮೆ ನೆಚ್ಚಿನ ನಟನನ್ನ ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ತಾ ಇದ್ದ ಅಭಿಮಾನಿಗಳಿಗೆ ದರ್ಶನ್ ಮಾತು ಅಕ್ಷರಶಃ ನಿರಾಸೆ ತಂದಿತ್ತು. ಬೆನ್ನು ನೋವಿನ ಸಮಸ್ಯೆಯನ್ನ ದರ್ಶನ್ ಹೇಳ್ಕೊಂಡಿದ್ರಿಂದ ದೂರದಿಂದ ಹಾರೈಸ್ತೀವಿ ಬಾಸ್ ಅಂತ ಕೆಲವರು ಹೇಳಿದ್ರು. ಯಾರಿಗೂ ನಿರಾಸೆ ಮಾಡದಂತಹ ಭರ್ಜರಿ ಟೀಸರ್ ಕೊಟ್ಟಿದ್ದಾರೆ ದರ್ಶನ್. ಡೆವಿಲ್ ಸಿನಿಮಾದ ಟೀಸರ್ ಗತ್ತಿನೊಂದಿಗೆ ಜನರ ಮುಂದೆ ಬಂದಿದೆ. 1 ನಿಮಿಷ 4 ಸೆಕೆಂಡ್ನ ಈ ಟೀಸರ್ ಯಾರಿಗೆ ಏನು ಮುಟ್ಟಿಸಬೇಕು ಅದನ್ನ ಮುಟ್ಟಿಸ್ತಾ ಇದೆ. ಇಡೀ ಟೀಸರ್ ಅನ್ನ ಮಾಸ್ ಎಲಿಮೆಂಟ್ ಇಟ್ಕೊಂಡು ರೆಡಿ ಮಾಡಲಾಗಿದೆ. ಸಿನಿಮಾದ ಹೂರ್ಣದ ಒಟ್ಟು ಝಲಕ್ ಅದರಲ್ಲಿದೆ. ಚಾಲೆಂಜ್ ಎಂಬ ಪದ ಬಿಟ್ರೆ ಈ ಟೀಸರ್ ನಲ್ಲಿ ಯಾವುದೇ ಸಂಭಾಷಣೆ ಇಲ್ಲ. ಆದ್ರೆ ಅಲ್ಲಿನ ಚಿತ್ರಿಕೆಗಳೇ ಸಾಕಷ್ಟು ಮಾತಾಡ್ತಾ ಇದೆ. ದರ್ಶನ್ ಯಾರಿಗೆ ಸವಾಲ್ ಹಾಕಿರಬಹುದು ಅನ್ನೋ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಗನ್ ಹಿಡಿದು ತೋರಿಸ್ತಾ ಇರುವ ಗತ್ತು ಅದೇ ನಟನಿಗೆ ಟಾಂಗ್ ಕೊಟ್ಟಿದ್ದ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ. ಒಟ್ನಲ್ಲಿ ಹುಟ್ಟುಹಬ್ಬಕ್ಕೆ ಅದ್ಭುತವಾದ ಗಿಫ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ ಮಿಲನ ಪ್ರಕಾಶ್. ಹುಟ್ಟುಹಬ್ಬಕ್ಕೂ ಮುನ್ನ 2 ಚಿತ್ರಗಳ ಹಣವನ್ನ ವಾಪಸ್ ಮಾಡಿರೋ ಕುರಿತು ದರ್ಶನ್ ಸ್ಪಷ್ಟನೆ ಕೊಟ್ರು. ಆ 2 ಚಿತ್ರಗಳನ್ನ ಮಾಡ್ತಾ ಇಲ್ಲ ಅಂತಾನೂ ಹೇಳ್ಕೊಂಡಿದ್ರು. ಹಾಗಾದ್ರೆ ದರ್ಶನ್ ಕೈಯಲ್ಲಿ ಸಿನಿಮಾಗಳೇ ಇಲ್ವಾ ಅನ್ನೋ ಅನುಮಾನ ಮೂಡಿತ್ತು. ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇರುವ ತರುಣ್ ಸುಧೀರ್ ನಿರ್ದೇಶನದ ವೀರ ಸಿಂಧೂರ ಲಕ್ಷ್ಮಣ ಬಿಟ್ರೆ ಬೇರೆ ಯಾವ ಚಿತ್ರಗಳಲ್ಲಿ ದರ್ಶನ್ ನಟಿಸಲಿದ್ದಾರೆ ಅನ್ನೋ ಕುತೂಹಲ ಜೊತೆಗಿತ್ತು. ಅದಕ್ಕೂ ಈಗ ಉತ್ತರ ಸಿಕ್ಕಿದೆ. ದಾಸನ ಜೋಳಿಗೆ ತುಂಬಿದೆ 8 ಚಿತ್ರಗಳ ಪೋಸ್ಟರ್ ಔಟ್. ಜೊತೆಗಿದ್ದವರಿಗೆ ದರ್ಶನ್ ಮಣೆ ಮತ್ತೆ ಹಳೆ ಕಿಕ್ ಸ್ಟಾರ್ಟ್. ಈ ಬಾರಿಯ ಹುಟ್ಟುಹಬ್ಬಕ್ಕೆ ಬರೋಬ್ಬರಿ 8 ಚಿತ್ರಗಳ ಪೋಸ್ಟರ್ ರಿಲೀಸ್ ಆಗಿದೆ. ಅವುಗಳಲ್ಲಿ ಬಹುತೇಕರು ಈಗಾಗಲೇ ದರ್ಶನ್ಗಾಗಿ ಸಿನಿಮಾ ಮಾಡಿದವರೇ ಇದ್ದಾರೆ. ಈ ಮೂಲಕ ಜೊತೆಗಿದ್ದವರಿಗೆ ಮತ್ತೆ ಮಣೆ ಹಾಕಿದ್ದಾರೆ ದರ್ಶನ್. ಮೆಜೆಸ್ಟಿಕ್ ಮೂಲಕ ತಮಗೆ ನಾಯಕನ ಪಟ್ಟ ಕಟ್ಟಿರುವ ಬಿ ರಾಮಮೂರ್ತಿಗೆ ಮತ್ತೆ ಕಾಲ್ ಶೀಟ್ ಕೊಟ್ಟಿದ್ದಾರೆ ದರ್ಶನ್. ಜಗುದಾದ ಚಿತ್ರದ ನಿರ್ದೇಶಕ ರಾಘವೇಂದ್ರ ಹೆಗಡೆ,
ಅಂಬರೀಶ್ ಸೇರಿದಂತೆ ಹಲವು ಚಿತ್ರಗಳನ್ನ ಮಾಡಿರುವ ಮಹೇಶ್ ಸುಖದರೆ, ನಿರ್ಮಾಪಕಿ ಶೈಲಜಾ ನಾಗ್ಗೆ ತಲಾ ಒಂದರಂತೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಜೊತೆಗೆ ಪ್ರೇಮ್ ಹಾಗೂ ಕೆವಿಎನ್ ಜೊತೆಗಿನ ಸಿನಿಮಾ ಬಗ್ಗೆಯೂ ಹಿಂಟ್ ಕೊಟ್ಟಿದ್ದಾರೆ. ಉಳಿದಂತೆ ಹೊಸ ನಿರ್ಮಾಪಕರಿಗೂ ದರ್ಶನ್ ಅಸ್ತು ಅಂದಿದ್ದಾರೆ. ದರ್ಶನ್ ನಾಗಾಲೋಟ ಮುಂದುವರೆದಿದೆ. ದರ್ಶನ್ ಎಂಬ ಓಡೋ ಕುದುರೆ ಹಿಂದೆ ಓಡೋಕೆ ಇನ್ನೂ ಹಲವರು ರೆಡಿಯಾಗಿದ್ದಾರೆ. ಆದ್ರೆ ಸದ್ಯಕ್ಕೆ 8 ಚಿತ್ರಗಳಿಗೆ ದರ್ಶನ್ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿದ ನಂತರ ತೆಲುಗು ನಿರ್ದೇಶಕರ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ. ಅನಂತರ ವೀರ ಸಿಂಧೂರ ಲಕ್ಷ್ಮಣ ಸಿನಿಮಾದ ಶೂಟಿಂಗ್, ಆಮೇಲೆ ಸಹೋದರ ದಿನಕರ್ ಅವರ ಚಿತ್ರದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ 4 ಸಿನಿಮಾ ಮುಗಿದ ನಂತರ ಅಷ್ಟೇ ಉಳಿದ ಚಿತ್ರಗಳಿಗೆ ಚಾಲನೆ ಸಿಗಲಿದೆ. ಇದು ಈ ಹುಟ್ಟು ಹಬ್ಬಕ್ಕೆ ದರ್ಶನ್ ಕೊಟ್ಟಿರುವ ಡೈರಿ ರಿಪೋರ್ಟ್. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.